ಸಮಾಜದಲ್ಲಿ ಸಾಕಷ್ಟು ಅಂದ್ರನ್ನ ನೋಡಿರ್ತೀವಿ. ಅಂಧತ್ವವನ್ನ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನಾನು ಹೀಗೆ ಒಂದ್ಸಲ ನಮ್ಮ ವಿಜ್ಞಾನ ಶಿಕ್ಷಕರಾದಂಥ ಶ್ರೀಯುತ ಮಧುಸೂದನ್ ಸರ್ ಜೊತೆ ಅಂದ್ರ ಶಾಲೆಗೆ ಹೋಗಿದ್ದೆ. ಅಲ್ಲಿ ನಾನು ಅಂಧ ವಿದ್ಯಾರ್ಥಿಗಳು ಬರೆಯೋದನ್ನ ನೋಡಿದೆ. ಅದು ತುಂಬಾ ವಿಭಿನ್ನವಾಗಿತ್ತು. ಆಗ ನಮ್ಮ ಗುರುಗಳು ಅದು ಬ್ರೈಲ್ ಲಿಪಿ ಅಂತ ಹೇಳಿದ್ರು, ಆದ್ರೆ ನಂಗೆ ಅದೇನೂ ಅರ್ಥ ಆಗ್ಲಿಲ್ಲ. ಸಾಕಷ್ಟು ಅಂಧ ವಿದ್ಯಾರ್ಥಿಗಳು ಬರಿಬೇಕಾದ್ರೆ ಕೈಗೆಲ್ಲ ಏಟ್ ಮಾಡ್ಕೊತಿದ್ರು. ಅದೆಲ್ಲ ನೋಡಿ ನಂಗೆ ತುಂಬಾನೇ ಬೇಜಾರಾಯ್ತು. ಆಗ ನಾನು ಇದಕ್ಕೇನಾದ್ರೂ ಪರಿಹಾರ ಕಂಡುಹಿಡಿಬೇಕು ಅಂತ ನಮ್ಮ ಮಧುಸೂದನ್ ಸರ್ ಜೊತೆ ಮಾತಾಡಿ ಈ ಮಾದರಿನ ಕಂಡುಹಿಡಿದಿದ್ದೀನಿ. ಇದುವೇ ಡಿಜಿಟಲ್ ಬ್ರೈಲ್ ಕಿಟ್. ಇದರಲ್ಲಿ ನಾನು ಕೀಪ್ಯಾಡ್, ಆರ್ಡಿನೋ ಬೋರ್ಡ್, ಡಿಸ್ಪ್ಲೇ, ಸ್ಪೀಕರ್, ಕೇಬಲ್ಸ್, ಟ್ರಾನ್ಸಿಸ್ಟರ್, ಕೆಪಾಸಿಟರ್, ಡಯೋಡ್ ಮತ್ತು ಕಾರ್ಬನ್ ರೆಸಿಸ್ಟರ್ ಅನ್ನ ಬಳಸಿದ್ದೀನಿ. ಅಂಧ ವಿದ್ಯಾರ್ಥಿಗಳು ಸ್ಟೈಲಸ್ ಅನ್ನ ಬಳಸಿ ಬ್ರೈಲ್ ಸ್ಲೇಟ್ ಅಲ್ಲಿ ಬರೀತಾರೆ. ಆದ್ರೆ ಅದು ನಮ್ಮಂತ ಸಾಮಾನ್ಯ ಜನರಿಗೆ ಅರ್ಥನೇ ಆಗಲ್ಲ. ಆದ್ರೆ ಈ ನನ್ನ ಮಾದರಿ ಎಲ್ಲಾ ಜನಸಾಮಾನ್ಯರಿಗೂ ಸುಲಭವಾಗಿ ಅರ್ಥ ಆಗುತ್ತೆ. ಹಾಗಾದ್ರೆ ಬನ್ನಿ ನೋಡೋಣ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ. ಈ ಕೀಪ್ಯಾಡ್ ನಲ್ಲಿ ಬ್ರೈಲ್ ಸ್ಲೇಟ್ ನಲ್ಲೇ ಇರೋ ಹಾಗೆ 6 ಬಟನ್ಗಳನ್ನ ತಗೊಂಡಿದ್ದೀನಿ. ಜೊತೆಗೆ ಒಂದು ಕ್ಲಿಯರ್ ಬಟನ್ ಸಹ ಸೇರಿಸ್ಕೊಂಡಿದ್ದೀನಿ. ಈ 6 ಬಟನ್ಗಳನ್ನ ಬ್ರೈಲ್ ಲಿಪಿ ಮಾದರಿಯಲ್ಲಿ ಒತ್ತಿದಾಗ ಡಿಸ್ಪ್ಲೇಯಲ್ಲಿ ನಾವು ಅಕ್ಷರಗಳನ್ನ ನೋಡಬಹುದು. ಅಂಧರು ತಾವು ಒತ್ತಿದ ಅಕ್ಷರ ಸರಿನೋ ತಪ್ಪೋ ಅಂತ ಗುರುತಿಸಲು ಸ್ಪೀಕರ್ನ ಮುಖಾಂತರ ಅಕ್ಷರ ಜೋರಾಗಿ ಹೇಳುವಂತೆ ಮಾಡಿದ್ದೀನಿ. ಅಂದರೆ ಇದನ್ನ ಶಾಲೆಗಳಲ್ಲೂ ಬಳಸಬಹುದು, ಎಕ್ಸಾಮ್ಗಳಲ್ಲೂ ಬಳಸಬಹುದು. ಇದರಿಂದ ಅವರ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಮತ್ತು ಸಮಾಜದಲ್ಲಿ ಇತರರೊಂದಿಗೆ ಸರಿಸಮವಾಗಿ ಬದುಕಲು ಸುಲಭವಾಗುತ್ತೆ. ಧನ್ಯವಾದಗಳು.